ಬಾರೋ ಕಂದ, ಅಜ್ಜಿ ಪಕ್ಕ ಕೂತ್ಕೋ. ಇವತ್ತು ನಿನ್ಗೊಂದು ಛಂದದ ಕಥೆ ಹೇಳ್ತೀನಿ. ಕಥೆಯ ಹೆಸರು ಸೋಮಾರಿ ಹುಡುಗ. ಕಂದ, ಅಜ್ಜಿ ಒಂದು ಕಥೆ ಹೇಳಲಾ? ಸರಿ, ಕಿವಿ ಕೊಟ್ಟು ಕೇಳಿಸ್ಕೋಬೇಕಾಯ್ತಾ? ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದಾನಂತೆ. ಅವನು ಅಪ್ಪ ಎಂಥ ಸೋಮಾರಿ ಗೊತ್ತಾ? ಅವನ ಸೋಮಾರಿತನದ ಬಗ್ಗೆ ಊರಲ್ಲಿ ಎಲ್ರೂ ಮಾತಾಡ್ಕೊಳ್ತಿದ್ರು. ಬಾ, ಇವತ್ತು ಅವನ ಕಥೆನೇ ಕೇಳೋಣ, ಏನಾಯ್ತು ಅಂತ. ಅವನಿಗೆ ತಿನ್ನೋದು ಅಂದ್ರೆ ಅಬ್ಬಬ್ಬ ಎಲ್ಲೆಲ್ಲದ ಪ್ರೀತಿ. ಅಮ್ಮ ಬಿಸಿ ಬಿಸಿ ಪೂರಿ ಮಾಡ್ಲಿ, ಸಿಹಿ ಪಾಯಸ ಮಾಡ್ಲಿ, ಅಡುಗೆ ಮನೆಯಿಂದ ಘಮ ಅಂತ ವಾಸನೆ ಬಂತು ಅಂದ್ರೆ ಸಾಕು ಓಡಿ ಬಂದು ಕೂತ್ಕೊಳ್ತಿದ್ದ. ಪ್ಲೇಟಲ್ಲಿಟ್ಟಿದ್ದೆಲ್ಲ ಮಾಯ ಆಗ್ಬಿಡೋದು. ಆದರೆ ತಿನ್ನೋದಕ್ಕಿಂತಾನೂ ಜಾಸ್ತಿ ಇಷ್ಟ ಆಗೋದು ಇನ್ನೊಂದಿತ್ತು ಅವನಿಗೆ. ಏನದು ಗೊತ್ತಾ? ನಿದ್ದೆ. ಹೋ, ಮೆತ್ತಗಿನ ಹಾಸಿಗೆ ಮೇಲೆ ಒಮ್ಮೆ ಮಲಗಿದ್ನಂದ್ರೆ ಅಷ್ಟೇ. ಸೂರ್ಯ ನೆತ್ತಿ ಮೇಲೆ ಬಂದ್ರೂ ನಮ್ಮ ಹುಡುಗ ಮಾತ್ರ ಕಣ್ಣು ತೆಗಿತಾನೇ ಇರಲಿಲ್ಲ. ಆದ್ರೆ ಕೆಲ್ಸ ಅಂದ್ರೆ ಮಾತ್ರ ಅಯ್ಯಯ್ಯೋ, ಅವನಿಗೆ ಮೈಕೈಯೆಲ್ಲ ನೋವು ಶುರುವಾಗ್ಬಿಡೋದು. ಅಮ್ಮ, ಕಂದ, ಒಂದ್ ಲೋಟ ನೀರು ತಗೋಬಾ ಅಂದ್ರೆ ಅಮ್ಮ ಆಮೇಲೆ ಅಂತಿದ್ದ. ಅಪ್ಪ ಏನಾದ್ರೂ ಚಿಕ್ಕ ಕೆಲ್ಸ ಹೇಳಿದ್ರೆ ಅಪ್ಪ ಆಗಲ್ಲ ಅಂತ ಹೇಳಿ ಜಾರ್ಕೊಳ್ತಿದ್ದ. ಹೀಗೆ ಯಾವಾಗ್ಲೂ ಸೋಮಾರಿಯಾಗಿ ಕಾಲ ಕಳೆದ್ರೆ ಏನಾಗುತ್ತೆ ಹೇಳು? ಏನೋ ಒಂದು ಕಷ್ಟ ಬಂದೇ ಬರುತ್ತಲ್ವಾ? ಅವನ ಸೋಮಾರಿತನದಿಂದಾನೇ ಆ ಮನೆಯಲ್ಲಿ ಒಂದು ದಿನ ದೊಡ್ಡ ತೊಂದರೆಯಾಯಿತು. ಪಾಪ, ಅವನ ಅಪ್ಪ ಅಮ್ಮ ಇದ್ರಲ್ಲ, ಅವರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ತೋಟದಲ್ಲಿ ಮನೆಯಲ್ಲಿ ಸುಸ್ತಾಗೋವರೆಗೂ ದುಡಿತಿದ್ರು. ಆದರೆ ನಮ್ಮ ಹುಡುಗ ಏನ್ ಮಾಡ್ತಿದ್ದ? ಆಟ, ಊಟ, ನಿದ್ದೆ. ಅವನಿಗಿದ್ದಿದ್ದೇ ಎಷ್ಟು ಕೆಲ್ಸ. ಅವನು ಹೀಗೆ ಯಾವ ಕೆಲ್ಸಕ್ಕೂ ಸಹಾಯ ಮಾಡದೇ ಇದ್ದಿದ್ದಕ್ಕೆ ಆ ಮನೆಯಲ್ಲಿದ್ದ ಸಂತೋಷ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಅಪ್ಪ ಅಮ್ಮನ ಮುಖದಲ್ಲಿ ನಗುವೇ ಮಾಯಾಗಿತ್ತು. ಯಾವಾಗ ನೋಡಿದ್ರೂ ಬರೀ ಬೇಸರ, ಮನೆ ತುಂಬ ಏನೋ ಒಂಥರ ಬೇಜಾರು. ಆದ್ರೆ ಒಂದಿನ ಏನಾಯ್ತು ಗೊತ್ತಾ? ಆ ಹುಡುಗನಿಗೆ ಬುದ್ಧಿ ಬಂತು. ಅವನು ಮನಸ್ಸಲ್ಲೇ ಒಂದು ಗಟ್ಟಿ ನಿರ್ಧಾರ ಮಾಡ್ಬಿಟ್ಟ. ಏನದು ಅಂತೀಯಾ? ಹೇಳ್ತೀನಿ ಕೇಳು. ಒಂದು ದಿನ ಸಂಜೆ ಅವನ ಅಪ್ಪ ಅಮ್ಮ ಕೆಲ್ಸ ಮುಗಿಸಿ ಬಂದು ಸುಸ್ತಾಗಿ ಕೂತಿದ್ರು. ಅವರ ಮುಖ ನೋಡಿದ್ರೆ ಅದೆಷ್ಟು ಬಾಡಿ ಹೋಗಿತ್ತು. ಅದನ್ನ ನೋಡಿ ಹುಡುಗನಿಗೆ ಮನ್ಸಿಗೆ ತುಂಬ ಬೇಜಾರಾಯ್ತು. ಅಯ್ಯೋ ಪಾಪ, ನನ್ನಿಂದ ಅಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ಅಂತವನಿಗೆ ಅನ್ನಿಸ್ತು. ಆಗ ಅವನು ಮನ್ಸಲ್ಲೇ ಗಟ್ಟಿಯಾಗಿ ಅಂದ್ಕೊಂಡ, ಛೇ, ಇಲ್ಲ, ನಾನು ಹೀಗಿರಬಾರ್ದು. ನನ್ನಿಂದ ನನ್ನ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ತಿದ್ದಾರೆ. ನಾನು ಖಂಡಿತ ಬದಲಾಗ್ಬಿಟ್ಟು ಇವತ್ತಿಂದಲೇ ಬದಲಾಗ್ತೀನಿ. ಅಷ್ಟೇ ನೋಡು, ಆ ನಿರ್ಧಾರ ಮಾಡಿದ ದಿನದಿಂದ ಅವನ ಜೀವನನೇ ಬದಲಾಗೋಯ್ತು. ಹಳೆಯ ಸೋಮಾರಿ ಹುಡುಗ ಹೋಗಿ ಒಬ್ಬ ಹೊಸ ಜಾಣ ಹುಡುಗ ಬಂದ. ಏನೆಲ್ಲ ಮಾಡಿದ್ದು ಗೊತ್ತಾ? ಮರುದಿನ ಬೆಳಗ್ಗೆ ಕೋಳಿ ಕೂಗೋ ಮೊದಲೇ ಎದ್ದುಬಿಟ್ಟ. ಎದ್ದು ಅಮ್ಮನ ಜೊತೆ ಸೇರಿ ಅಡ್ಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ದ. ಆಮೇಲೆ ಅಪ್ಪನ ಜೊತೆ ತೋಟಕ್ಕೋಗಿ ಗಿಡಗಳಿಗೆ ನೀರಾಕೋದು ಹೇಗೆ ಅಂತಾನೋ ಕಲ್ತ್ಕೊಂಡ. ಇದೆಲ್ಲ ಆದ್ಮೇಲೆ ಸಂಜೆ ಹೊತ್ತು ಸ್ನೇಹಿತರ ಜೊತೆ ಎಷ್ಟು ಖುಷಿಯಾಗಿ ಆಟ ಆಡ್ದ ಗೊತ್ತಾ? ತನ್ನ ಮಗ ಹೀಗೆ ಬದಲಾಗಿದ್ದನ್ನ ನೋಡಿ ಅವನ ಅಪ್ಪ ಅಮ್ಮನಿಗಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಮನೆಯಲ್ಲಿ ಮತ್ತೆ ನಗು, ಮಾತು, ಖುಷಿ ಎಲ್ಲವೂ ವಾಪಸ್ ಬಂತು. ಮನೆ ತುಂಬ ಸಂತೋಷ ತುಂಬಿ ಹೋಗಿತ್ತು. ಹಾಗಾದ್ರೆ ಈ ಕಥೆಯ ನೀತಿ ಏನು ಅಂತ ಗೊತ್ತಾಯ್ತಾ ಕಂದ? ಇದರಲ್ಲಿ ಒಂದು ಒಳ್ಳೆ ವಿಷಯ ಇದೆ, ಕೇಳು. ಸೋಮಾರಿಯಾಗಿ ತಿಂದು ಮಲಗೋದ್ರಲ್ಲಿ ನಿಜವಾದ ಸಂತೋಷ ಇರಲ್ಲ. ಬದಲಾಗಿ ನಾವು ಪ್ರೀತಿಯಿಂದ ಮಾಡೋ ನಮ್ಮ ಕೆಲಸದಲ್ಲೇ, ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲೇ ನಿಜವಾದ ಸಂತೋಷ ಅಡಗಿರುತ್ತೆ. ಅಲ್ವಾ ಕಂದ? ನಿಜವಾದ ಸಂತೋಷ ಎಲ್ಲೋ ದೂರದಲ್ಲಿಲ್ಲ, ನಾವು ಪ್ರೀತಿಯಿಂದ ಮಾಡುವ ನಮ್ಮ ಕೆಲಸದಲ್ಲೇ ಇದೆ. ಈಗ ಗೊತ್ತಾಯ್ತಲ್ವಾ? ಸರಿ, ಕಣ್ಮುಚ್ಚೀಗ. ಅಜ್ಜಿ ಹೇಳಿದ ಕಥೆ ನೆನ್ಪು ಮಾಡ್ಕೋತಾ ಚೆನ್ನಾಗ್ ನಿದ್ದೆ ಮಾಡು. ಶುಭರಾತ್ರಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.